ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ವಿಶ್ವದಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದರು. ಆದರೆ ಆರಂಭದಲ್ಲೇ ತೆರಿಗೆ ಸಮರವನ್ನು ಆರಂಭಿಸಿ ವಿಶ್ವದಲ್ಲಿ ಅಸ್ಥಿರತೆಗೆ ಕಾರಣವಾಗಿದ್ದರು. ಈಗ ಮತ್ತೊಂದು ಸುತ್ತಿನ ಸಮರ ಆರಂಭಿಸಲು ಮುಂದಾಗಿದ್ದಾರೆ. ಮುಖ್ಯವಾಗಿ ಭಾರತ ಮತ್ತು ಚೀನಾ ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಬೇಕು ಅಂತ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ ಯಾವ ಕಾರಣಕ್ಕೆ ಈ ಒತ್ತಡವನ್ನು ಹೇರ್ತಾ ಇದ್ದಾರೆ, ಈ ನಿರ್ಧಾರದಿಂದ ಟ್ರಂಪಿಗೆ ಮತ್ತು ಅಮೇರಿಕಕ್ಕೆ ಏನು ಲಾಭ, ಮುಖ್ಯವಾಗಿ ಕಚ್ಚಾ ತೈಲದ ಮೇಲೆ ಅಮೇರಿಕಕ್ಕೆ ಯಾಕೆ ಇಷ್ಟೊಂದು ಪ್ರೀತಿ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಮೇರಿಕ ಕಚ್ಚಾ ತೈಲವನ್ನು ಗುರಾಣಿಯಾಗಿಟ್ಟುಕೊಂಡು ತನ್ನ ಕೆಲಸ ಮಾಡ್ತಾ ಇರೋದು ಹೊಸದೇನಲ್ಲ. ಇದಕ್ಕೆ ಕಾರಣ ಸಹ ಇದೆ. ಇಂದು ವಿಶ್ವದ ಕರೆನ್ಸಿಯಾಗಿ ಡಾಲರ್ ಹೊರಹೊಮ್ಮಿದೆ. ಡಾಲರ್ ವಿಶ್ವದ ಕರೆನ್ಸಿಯಾಗಲು ಹೊರಹೊಮ್ಮಲು ಕಚ್ಚಾ ತೈಲವು ಒಂದು ಕಾರಣ ಅಂದರೆ ನೀವು ನಂಬಲೇಬೇಕು. ಆಟೋಮೊಬೈಲ್ ಕ್ಷೇತ್ರ ತೆರೆದುಕೊಳ್ತಾ ಇದ್ದಂತೆ ಅಮೇರಿಕನ್ನರು ಮತ್ತು ಬ್ರಿಟಿಷರು ತೈಲ ನಿಕ್ಷೇಪವನ್ನು ಹುಡುಕ್ತಾ ಇದ್ರು. ಈ ಸಂದರ್ಭದಲ್ಲಿ ಭೂಮಿಯ ಅಡಿಯಿಂದ ತೈಲವನ್ನು ಕೊರೆಯುವ ತಂತ್ರಜ್ಞಾನ ಈ ಎರಡು ದೇಶಗಳಿಗೆ ಮಾತ್ರ ತಿಳಿದಿತ್ತು. 1938ರಲ್ಲಿ ಅಮೇರಿಕದ ಕಂಪನಿ ಸೌದಿ ಅರೇಬಿಯಾದಲ್ಲಿ ತೈಲ ಕೊರೆಯಲು ಆರಂಭಿಸಿತ್ತು. ಸೌದಿ ಅರೇಬಿಯಾಗೆ ತಮ್ಮ ಬಳಿ ಇದ್ದ ಈ ಅಮೂಲ್ಯ ಸಂಪತ್ತು ಮುಂದೆ ಇಡೀ ವಿಶ್ವವನ್ನೇ ಆಳುತ್ತೆ ಎನ್ನುವ ಕಲ್ಪನೆ ಸಹ ಇರಲಿಲ್ಲ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಇಟಲಿ ಅಮೇರಿಕವನ್ನು ಗುರಿಯಾಗಿಸಿಕೊಂಡು ಸೌದಿ ಅರೇಬಿಯಾದ ಮೇಲೆ ಬಾಂಬ್ ದಾಳಿ ಮಾಡುತ್ತೆ. ಈ ದಾಳಿ ನಡೆಸಲು ಕಾರಣ ಸಹ ಇದೆ. ತನ್ನ ವಿರೋಧಿಗಳಿಗೆ ಅಮೇರಿಕ ಪೆಟ್ರೋಲನ್ನು ಕೊಡುತ್ತೆ ಎಂಬ ಕಾರಣಕ್ಕಾಗಿ ಸೌದಿ ಅರೇಬಿಯಾ ಮತ್ತು ಬಹರೈನ್ ಮೇಲೆ ಇಟಲಿ ಬಾಂಬ್ ದಾಳಿ ಮಾಡುತ್ತೆ. ಈ ದಾಳಿಯಿಂದ ಸೌದಿಗೆ ಕಚ್ಚಾ ತೈಲ ಉತ್ಪಾದನೆ ಮಾಡಲು ಸಾಧ್ಯವಾಗಲಿಲ್ಲ. ಈ ಸಂದರ್ಭದಲ್ಲಿ ಅಮೇರಿಕ ಸೌದಿಯ ರಕ್ಷಣೆಗೆ ಬರುತ್ತೆ. ಸೌದಿ ಅರೇಬಿಯಾದಲ್ಲಿರೋ ತೈಲ ನಿಕ್ಷೇಪ ಮುಂದೆ ಜಗತ್ತನ್ನೇ ಆಳಲಿದೆ ಎಂಬುದನ್ನು ಅರಿತ ಅಮೇರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಈ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ರಕ್ಷಣೆಗೆ ಬರ್ತಾರೆ. ನಂತರ 1970ರಲ್ಲಿ ಅಮೇರಿಕ ಸೌದಿ ಅರೇಬಿಯಾ ಜೊತೆ ಮಹತ್ವದ ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಸೌದಿಯ ಎಲ್ಲ ತೈಲ ಕೊರೆಯುವ ಬಾವಿಗಳಿಗೆ ಅಮೇರಿಕ ಸಂಪೂರ್ಣ ರಕ್ಷಣೆ ನೀಡುತ್ತೆ. ಇದಕ್ಕೆ ಪ್ರತಿಯಾಗಿ ನೀವು ಎಲ್ಲ ದೇಶಗಳ ಜೊತೆ ತೈಲ ವ್ಯವಹಾರ ಮಾಡಲು ಡಾಲರನ್ನೇ ಬಳಸಬೇಕೆಂದು ಅಮೇರಿಕ ಷರತ್ತನ್ನು ಒಡ್ಡುತ್ತೆ. ಬೇರೆ ದೇಶಗಳು ತನ್ನ ಮೇಲೆ ದಾಳಿ ಮಾಡಬಹುದು ಎಂಬ ಭಯಕ್ಕೆ ಬಿದ್ದು ಈ ಷರತ್ತನ್ನು ಸೌದಿ ಅರೇಬಿಯಾ ಒಪ್ಪಿಕೊಳ್ಳುತ್ತೆ. ಈ ಷರತ್ತಿನ ಫಲಿತಾಂಶ ಏನು ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಈಗಲೂ ಕಚ್ಚಾ ತೈಲ ವ್ಯವಹಾರ ಡಾಲರ್ನಲ್ಲಿ ನಡೀತಾ ಇದೆ. ಡಾಲರ್ನಲ್ಲಿ ವ್ಯವಹಾರ ನಡೆಯುತ್ತಿರುವ ಕಾರಣ ಡಾಲರ್ ಸುಲಭವಾಗಿ ವಿಶ್ವದ ಕರೆನ್ಸಿಯಾಗಿ ಹೊರಹೊಮ್ಮುತ್ತೆ. ಟ್ರಂಪಿಗೆ ಭಾರತದ ಮೇಲೆ ಸಿಟ್ಟು ಯಾಕೆ ಎಂಬ ಕಾರಣಕ್ಕೆ ಉತ್ತರ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ. ಅಮೇರಿಕದ ಅಧ್ಯಕ್ಷರಾಗುವ ಮೊದಲೇ ಟ್ರಂಪ್ ನಾನು ಅಧ್ಯಕ್ಷನಾದರೆ ಈ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದರು. ಆದರೆ ಇಲ್ಲಿವರೆಗೆ ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಟ್ರಂಪ್ ಜೆಲೆನ್ಸ್ಕಿ ಮತ್ತು ಪುಟಿನ್ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರೂ ಸಹ ಯಾವುದೇ ಫಲಪ್ರದವಾಗಲಿಲ್ಲ. ಇಲ್ಲಿವರೆಗೆ ಅಮೇರಿಕ ಉಕ್ರೇನಿಗೆ ಸುಮಾರು $130 ಬಿಲಿಯನ್ ನೆರವು ನೀಡಿದೆ. ಈ ನೆರವಿಗೆ ಪ್ರತಿಯಾಗಿ ಅಪರೂಪದ ಖನಿಜಗಳನ್ನು ಅಮೇರಿಕಕ್ಕೆ ನೀಡುವುದಾಗಿ ಉಕ್ರೇನ್ ಹೇಳಿಕೊಂಡಿದೆ. ಎರಡೂ ದೇಶಗಳ ಮಧ್ಯೆ ಒಪ್ಪಂದ ನಡೆದರೂ ಮಾತ್ರ ಇಲ್ಲಿವರೆಗೆ ಯುದ್ಧ ನಿಲ್ಲಿಲ್ಲ. ಇದಕ್ಕೆ ಕಾರಣ ರಷ್ಯಾ ಆಕ್ರಮಣಕಾರಿಯಾಗಿ ಯುದ್ಧ ಮಾಡ್ತಾ ಇರೋದು. ರಷ್ಯಾ ಯುದ್ಧಕ್ಕೆ ಭಾರತ ಮತ್ತು ಚೀನಾ ಸಹಕಾರ ಮಾಡ್ತಾ ಇದೆ ಅಂತ ಅಮೇರಿಕ ಆರೋಪಿಸ್ತಾ ಇದೆ. ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನು ಖರೀದಿಸಿ ಯುದ್ಧಕ್ಕೆ ಭಾರತ ಮತ್ತು ಚೀನಾ ಹಣಕಾಸಿನ ಸಹಾಯ ಮಾಡ್ತಾ ಇದೆ ಅಂತ ಅಮೇರಿಕ ದೂರ್ತಾ ಇದೆ. ಈ ಕಾರಣಕ್ಕೆ ಈಗ ಯುದ್ಧ ನಿಲ್ಲಿಸಲು ಅಮೇರಿಕ ಚೀನಾ ಮತ್ತು ಭಾರತಕ್ಕೆ ರಷ್ಯಾದಿಂದ ತೈಲವನ್ನು ಖರೀದಿಸಿದಂತೆ ಒತ್ತಡವನ್ನು ಹೇರ್ತಾ ಇದೆ. ಈಗಾಗಲೇ ಭಾರತ ಮತ್ತು ಅಮೇರಿಕದ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾತುಕತೆ ನಡೀತಾ ಇದೆ. ಈ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತಂದರೆ ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನು ನಿಲ್ಲಿಸಬೇಕು ಅಂತ ಅಮೇರಿಕ ಭಾರತದ ಮೇಲೆ ಒತ್ತಡ ಹೇರ್ತಾ ಇದೆ. ಹಾಗೆ ನೋಡಿದರೆ ಸ್ವಾತಂತ್ರ್ಯ ಬಂದ ನಂತರ ರಷ್ಯಾ ಭಾರತದ ಮಿತ್ರ ದೇಶವಾಗಿದೆ. ಆದರೆ ಮತ್ತೊಂದು ಕಡೆಯಲ್ಲಿ ಅಮೇರಿಕದಿಂದ ಭಾರತ ಕಡಿಮೆ ಪ್ರಮಾಣದಲ್ಲಿ ಆಮದು ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡ್ತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಗೆ ಅಮೇರಿಕವೇ ಪ್ರೋತ್ಸಾಹ ನೀಡಿತ್ತು. ಯಾಕೆ ಅಂತಂದರೆ ಒಂದು ವೇಳೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡದಿದ್ದರೆ ವಿಶ್ವದಲ್ಲಿ ಕಚ್ಚಾ ತೈಲದ ದರ ಬಹಳಷ್ಟು ಏರಿಕೆಯಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ತೈಲ ಖರೀದಿ ಮಾಡಿದ್ದರಿಂದ ತೈಲದ ಬೆಲೆ ಭಾರಿ ಏರಿಕೆ ಕಂಡಿರಲಿಲ್ಲ.
ಮೊದಲೇ ಹೇಳಿದಂತೆ ಕಚ್ಚಾ ತೈಲವನ್ನು ಡಾಲರ್ನಲ್ಲಿ ಖರೀದಿ ಮಾಡಲಾಗ್ತಾ ಇತ್ತು. ಆದರೆ ರಷ್ಯಾದ ಕಚ್ಚಾ ತೈಲವನ್ನು ಡಾಲರ್ನಲ್ಲಿ ಖರೀದಿ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಉಕ್ರೇನ್ನ ಮೇಲೆ ದಾಳಿ ನಡೆಸಿದ ಬಳಿಕ ರಷ್ಯಾದ ಡಾಲರ್ ಅಕೌಂಟನ್ನು ಅಮೆರಿಕ ಫ್ರೀಸ್ ಮಾಡಿದೆ. ಹೀಗಾಗಿ ಡಾಲರ್ನಲ್ಲಿ ತೈಲ ಖರೀದಿಸದೆ ರಷ್ಯಾ ತೈಲವನ್ನು ಭಾರತದ ಕೆಲವು ಕಂಪನಿಗಳು ರೂಬೆಲ್ನಲ್ಲಿ ವ್ಯವಹಾರ ನಡೆಸ್ತಾ ಇದೆ. ಇನ್ನು ಕೆಲವು ಚೀನಾದ ಯುವಾನ್ ಮತ್ತು ಸೌದಿಯ ಕರೆನ್ಸಿ ದಿರಾಮ್ನಲ್ಲಿ ರಷ್ಯಾ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ. ಮೂಲತಃ ಉದ್ಯಮಿಯಾಗಿರುವ ಟ್ರಂಪ್ ಹವಾಮಾನ ಬದಲಾವಣೆ ವಿಚಾರಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ. ಅಷ್ಟೇ ಅಲ್ಲದೆ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂದೆ ಸರಿದಿದ್ದಾರೆ. ವಿಶ್ವದಲ್ಲಿ ಹಣದುಬ್ಬರ ಜಾಸ್ತಿ ಆಗಲು ಪೆಟ್ರೋಲ್ ದರ ಏರಿಕೆಯೇ ಕಾರಣ. ಹೀಗಾಗಿ ಕಚ್ಚಾ ತೈಲ ಉತ್ಪಾದನೆ ಮಾಡುವ ದೇಶಗಳು ತೈಲ ಬೆಲೆಯನ್ನು ಇಳಿಕೆ ಮಾಡಬೇಕು ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕವೇ ಪೆಟ್ರೋಲ್ ಉತ್ಪಾದನೆಯನ್ನು ಅಂದರೆ ಕಚ್ಚಾ ತೈಲ ಉತ್ಪಾದನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿದೆ ಅಂತ ಘೋಷಣೆ ಸಹ ಮಾಡಿದ್ದಾರೆ. ಸದ್ಯ ಈಗ ಅಮೆರಿಕ ಭಾರಿ ಪ್ರಮಾಣದಲ್ಲಿ ಕಚ್ಚಾ ತೈಲ ಉತ್ಪಾದನೆ ಮಾಡ್ತಾ ಇದೆ. ಈಗ ಪ್ರತಿದಿನ 13.6 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡ್ತಾ ಇದ್ದರೆ 2026ರ ವೇಳೆಗೆ 13.7 ಮಿಲಿಯನ್ ಬ್ಯಾರೆಲ್ ಉತ್ಪಾದನೆ ಮಾಡುವ ಗುರಿಯನ್ನು ಅಮೆರಿಕ ಹಾಕಿಕೊಂಡಿದೆ. ಹಾಗೆ ನೋಡಿದರೆ ಭಾರತ, ರಷ್ಯಾ, ಸೌದಿ ಅರೇಬಿಯಾ, ಇರಾಕ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇದೆ. ನವೆಂಬರ್ವರೆಗಿನ ಡಾಟಾ ಪ್ರಕಾರ ಡಿಸ್ಕೌಂಟ್ ದರದಲ್ಲಿ ತೈಲ ವಿತರಣೆ ಮಾಡುತ್ತಿರುವ ಕಾರಣ ಈಗಲೂ ರಷ್ಯಾವೇ ನಂಬರ್ 1 ಸ್ಥಾನದಲ್ಲೇ ಇದೆ. ಆದರೆ ಅಮೆರಿಕದ ಒತ್ತಡಕ್ಕೆ ಮಣಿದು ಡಿಸೆಂಬರ್ ನಂತರ ರಷ್ಯಾದಿಂದ ತೈಲ ಆಮದು ಕಡಿಮೆಯಾಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಉಕ್ರೇನ್ ಯುದ್ಧಕ್ಕೆ ಸಹಕಾರ ನೀಡುತ್ತಾ ಇರುವ ಯುರೋಪ್ ಈಗಲೂ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ. ಯುರೋಪ್ 2027ರ ಕೊನೆಯಲ್ಲಿ ಸಂಪೂರ್ಣವಾಗಿ ಕಚ್ಚಾ ತೈಲ ಆಮದನ್ನು ನಿಲ್ಲಿಸುವಂಥ ಸಾಧ್ಯತೆಗಳಿದೆ. ಈ ಕಾರಣಕ್ಕಾಗಿ ಟ್ರಂಪ್ ಯುರೋಪ್ ವಿರುದ್ಧ ಕಿಡಿಕಾರಿದರು. ನಾವು ಯುದ್ಧ ನಿಲ್ಲಿಸಲು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾಗ ಈಗಲೂ ಯುರೋಪ್ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯನ್ನು ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದರು. ಉಕ್ರೇನ್ ಯುದ್ಧಕ್ಕೆ ಅಮೆರಿಕ ಫಂಡಿಂಗ್ ಮಾಡಿದ್ದು ಈಗ ಟ್ರಂಪ್ ಅವರು ಉಕ್ರೇನ್ನಲ್ಲಿರುವ ಅಪರೂಪದ ಭೂ ಖನಿಜ ನಿಕ್ಷೇಪದ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಯುರೋಪ್ ಸಹ ಉಕ್ರೇನ್ನಲ್ಲಿರುವ ಖನಿಜ ನಿಕ್ಷೇಪದ ಮೇಲೆ ಕಣ್ಣಿಟ್ಟಿದೆ. ಈ ನಿಕ್ಷೇಪ ಸಿಗಬೇಕು ಅಂತಾದರೆ ಮೊದಲು ಯುದ್ಧ ನಿಲ್ಲಬೇಕು. ಟ್ರಂಪ್ ಅವರ ರಷ್ಯಾ ತೈಲ ಖರೀದಿ ಮೇಲಿನ ನಿರ್ಬಂಧ ಕೆಲಸ ಮಾಡುತ್ತಾ ಇಲ್ಲವಾ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ.